ಲಕ್ಷಾನುಗಟ್ಲೆ ಇರ್ತದ್ರಿ. ಏನೋ ಹಿಂಗೆ ಮಾಡ್ಕೊತಿರ್ತಾರಲ್ಲ ಅವೇ ಎಲ್ಲ ಹಿಂಗೆ ಹೊಡ್ಕೊಳ್ದು, ಆನಂತರ ಮೂತಿಗೆ ಹಚ್ಕೊಳ್ದು, ಒಂದು ಹಚ್ಕೊಂಡು ಅದ್ರ ಮ್ಯಾಗ ಒಂದು ಹಚ್ಕೊಂಡು, ಅದೇನೋ ಬಿಸಿಲಾಗ ಹೋದ್ರೆ ಬ್ಯಾರೆ ಅಂತ, ತಂಪನ್ಯಾಗ ಹೋದ್ರೆ ಬ್ಯಾರೆ ಅಂತ, ಇವನ್ನೆಲ್ಲ ಮೂತಿಗೆ ಹಚ್ಕೊಂಡು ಅದ್ರಾಗ ನಮ್ಮ ಮೌಗಳು ನೋಡ್ಬೇಕು ಏನು ಅವ್ರದ್ದು ಮೇಕಪ್ಪ, ಏನು ಅವ್ರ ಹೈಬ್ರೋ ಏನೋ ಹೆಬ್ರೋ ಏನೋ ಅತ್ತಾರ ನೋಡ್ರಿ, ನಮಗೇನು ಗೊತ್ತಾವೆಲ್ಲ. ಅವೆಲ್ಲ ಹೋಗಿ ಅದು ಮಾಡಿಕೊಂಡು ಇಷ್ಟೆಲ್ಲ ಯವ್ವ ನಾ ಅಂತೀನಿ, ಇಷ್ಟು ಸೌಂದರ್ಯಯುಕ್ತರಾಗತ್ತೀರಲ್ಲ. ಸ್ನಾನ ಮಾಡಿ, ಅಭ್ಯಂಗ ಸ್ನಾನ ಮಾಡಿ, ಸ್ನೋ ಪೌಡರ್, ಮೇಕಪ್, ಚಲೋ ಬಟ್ಟೆ ಇವನ್ನೆಲ್ಲ ಹಾಕೊಂಡು ಸೌಂದರ್ಯ ಆಗತ್ತೀಯಲ್ಲ ಯವ್ವ. ಈ ಸೌಂದರ್ಯವನ್ನು ಪರಮಾತ್ಮ ನೋಡಂಗಿಲ್ಲ ತಾಯಿ. ಈ ಶರೀರದ ಸೌಂದರ್ಯವನ್ನು ಪರಮಾತ್ಮ ನೋಡೋದಿಲ್ಲ. ಅವ ಏನು ನೋಡ್ತಾನಂದ್ರೆ ನಿನ್ನ ಒಳಗಿನ ಮನಸ್ಸಿನ ಸೌಂದರ್ಯವನ್ನು ನೋಡ್ತಾನ ಪರಮಾತ್ಮ. ಒಳಗ ಮನಸ್ಸು ಹೆಂಗದ ಅನ್ನೋದು ನೋಡ್ತಾನ ಪರಮಾತ್ಮ. ಇನ್ನು ಈ ನಿನ್ನ ದೇಹದ ಸೌಂದರ್ಯವನ್ನು ನಿನ್ನ ಗಂಡ ನೋಡಿ ನಿನ್ನ ಪ್ರೀತಿಸಬಹುದು, ನಿನ್ನ ಗಂಡ ನೋಡಿ ನಿನ್ನ ಪ್ರೀತಿಸಬಹುದು. ಆದರೆ ಪರಮಾತ್ಮ ಪ್ರೀತಿಸಂಗಿಲ್ಲ, ಪರಮಾತ್ಮ ಪ್ರೇಮಿಸಂಗಿಲ್ಲ. ಪರಮಾತ್ಮ ಈ ಶರೀರದ ಸೌಂದರ್ಯವನ್ನು ನೋಡಂಗಿಲ್ಲ. ಅವನು ಯಾವುದು ನೋಡ್ತಾನಂದ್ರೆ ನಿನ್ನ ಒಳಗೆ ಮನಸ್ಸದಲ್ಲ ಅದು ಕಪಟರಹಿತ ಆಗಬೇಕು. ಅದು ಕಾಮದಿಂದ, ಕ್ರೋಧದಿಂದ, ಲೋಭದಿಂದ, ಮೋಹ ಮದ ಮತ್ಸರಾದಿಗಳಿಂದ ದೂರ ಇರಬೇಕು ನಿನ್ನ ಮನಸ್ಸ. ಭಾಳ ಸ್ವಚ್ಛ ಇರಬೇಕು ನಿನ್ನ ಮನಸ್ಸ. ಅಂದ್ರೆ ಪರಮಾತ್ಮ ಸ್ವಲ್ಪ ನೋಡ್ಬೋದು. ನಿಮ್ಗೆ ಗೊತ್ತಿರ್ಬೇಕ್ರಿ ಇವ ಬೇಡರ ಕಣ್ಣಪ್ಪ ಹೆಂಗಿದ್ದು ನೋಡಿರಿ. ಬೇಡರ ಕಣ್ಣಪ್ಪ ಅವ ದೇವರಿಗೆ ಹೂರ್ಣ ಅರದು ಹೋಳಿಗೆ ಮಾಡಿ ದೇವರಿಗೆ ನೈವೇದ್ಯ ಹಿಡಿತಿದ್ದಿಲ್ಲ. ಆವತ್ತು ಯಾವ ಕಾಡಿನೊಳಗೆ ಬ್ಯಾಟ್ ಸಿಗ್ತಾವ, ಮಲ, ನಾಯಿ, ಮಂಗ್ಯ, ಅವತ್ರನ್ನ ಕೊಂದು ಮ್ಯಾಗಿನ ತೊಗಲು ತೆಗೆದು ಆ ಒಳಗಿರ್ತಕ್ಕಂಥ ಮಾಂಸವನ್ನು ತಂದ ಲಿಂಗಕ್ಕೆ ನೈವೇದ್ಯ ಹಿಡಿತಿದ್ದ. ಒಂದಿನ ಅಲ್ಲಿರ್ತಕ್ಕಂಥ ದೀಪ ಕೇಳ್ತಂತ ಲಿಂಗನ್ನ, ಪರಮಾತ್ಮನನ್ನು. ಅಲ್ಲ ನಿನಗೆ ದೇವರ ಹೆಂಗೆ ಅನ್ಬೇಕು? ಪಾಪ ಎಷ್ಟು ಚಲೋ ಮಂದಿ ನಿನಗೆ ಎಷ್ಟು ಚಲೋ ಮಾಡ್ತಾರ, ಎಷ್ಟು ಚಲೋ ಮಾಡ್ತಾರ. ಇವ ಜಳಕ ಮಾಡಂಗಿಲ್ಲ, ಇವನ ಹಣಿ ಮ್ಯಾಗ ವಿಭೂತಿ ಇಲ್ಲ, ಇವ ಚರ್ಮ ಸುತ್ತಕೊಂಡಾನ, ದಿವಸ ಬ್ಯಾಟಿ ಆಡ್ಕೋತ ಅಡ್ಡಾಡ್ತಾನ, ಮಾಂಸ ತಂದು ನಿನಗೆ ನೈವೇದ್ಯ ಹಿಡಿತಾನ. ಇವನಿಗೆ ಪ್ರತ್ಯಕ್ಷ ಆಗಿ ಅವನಿಗೆ ವರ ಕೊಟ್ಟು ಅವನಿಗೆ ಒಲಿತೀಯಲ್ಲ, ನಿನಗೆ ದೇವರಂತ ಹೆಂಗೆ ಅನ್ಬೇಕಂತಂದಾಗ ದೇವರೊಂದು ಮಾತು ಹೇಳಿದಂತ, ನೋಡು ಈ ಏನು ಜಳಕ ಮಾಡಿ ವಿಭೂತಿ ಹಚ್ಕೊಂಡು ಸ್ವಚ್ಛಾಗಿ ಬರ್ತಾರಲ್ಲ, ಇವ್ರ ಮ್ಯಾಲಟ್ಟ ಸ್ವಚ್ಛ ಇರ್ತಾರ, ಮ್ಯಾಲಟ್ಟ ಸ್ವಚ್ಛ ಇರ್ತಾರೆ, ಒಳಗೆ ಭಾಳ ಹೊಲಸಿರ್ತಾರೆ ಇವರು. ಒಳಗೆ ಭಾಳ ಅಂದ್ರೆ ಮನಸ್ಸು ಭಾಳ ಕೊಳತಿರ್ತದ, ನಾರ್ತಿರ್ತದ, ಭಾಳ ಸುಮಾರು ಇರ್ತದ. ಅದಕ್ಕೆ ಅವ್ರನ್ನ ನೋಡೋಣ ಇವರು ಯಾವಾಗ ಗುಡಿಯಾಗಿಂದ ಹೊರಗೆ ಹೋಗ್ತಾರತ್ ನನಗೆ ಅನ್ನಿಸ್ತದ. ಆದ್ರೆ ಆ ಬ್ಯಾಡರ ಕಣ್ಣಪ್ಪ ಮ್ಯಾಲೆ ನೋಡಕ್ಕೆ ಹೊಲಸಿರ್ಬೋದು, ತಿಂಗಳಾತ ಜಳಕ ಮಾಡಿಲ್ಲ, ಹಳಿ ಅರಿವಿ ಹಾಕೊಂಡಾನ, ಬಟ್ಟೆ ಒಗದಿಲ್ಲ, ಮ್ಯಾಲ ಹೊಲಸು ನಾರಬಹುದು. ಆದ್ರೆ ಅವನ ಮನಸ್ಸು ಮಾತ್ರ ಸುಗಂಧದಿಂದ ಶ್ರೇಷ್ಠವಾಗಿ ನಾರ್ತದ. ಅವನ ಮನಸ್ಸ ಯಾರಿಗೂ ಕೆಟ್ಟ ಬಯಸಂಗಿಲ್ಲ, ಯಾರದು ಮೋಸ ಮಾಡಂಗಿಲ್ಲ, ಯಾರಿಗೆ ಅನ್ಯಾಯ ಮಾಡಂಗಿಲ್ಲ. ಜೀವನದೊಳಗೆ ಅಧರ್ಮ ಅಂದ್ರೆ ಗೊತ್ತಿಲ್ಲ, ಜೀವನದೊಳಗೆ ಪಾಪ ಅಂದ್ರೆ ಗೊತ್ತಿಲ್ಲ. ಅಂತ ಬ್ಯಾಡರ ಕಣ್ಣಪ್ಪನ ಮನಸ್ಸು ನೋಡುತ್ತನೋ ನಾನು ಅಂದಂಥ ಪರಮಾತ್ಮ. ಹಂಗ್ರಿಯವ ನಮ್ಮ ಜಳಕ, ನಮ್ಮ ಸೌಂದರ್ಯ ಇದು ಮುಖ್ಯ ಅಲ್ಲ, ನಮ್ಮ ಮನಸ್ಸು ಸ್ವಚ್ಛ ಇರಬೇಕು. ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು, ಟೈಮ್ ಆಗ್ಯದ, ಆದರೂ ಅದನ್ನೊಂದು ಹೇಳಿ ಮುಗಿಸ್ತೀನಿ ನಾನು. ಏನಂತಂದ್ರೆ ಒಬ್ಬ ಕಾಶಿಯೊಳಗೆ, ಕಾಶಿ ವಿಶ್ವನಾಥನ ಸಮೀಪ, ವಿಶ್ವನಾಥನ ದರ್ಶನದಿಂದ ಗಂಗಾ ನದಿಗೆ ಹೋಗಬೇಕಾದ್ರೆ ಭಾಳ ಏನು ದೂರ ಇಲ್ಲ. ವಿಶ್ವನಾಥಗೆ ಗಂಗಾ ನದಿಗೆ ಭಾಳ ಸಮೀಪದ ಹಾದಿಯೊಳಗೆ ಒಬ್ಬ ಚಪ್ಪಲ್ ಹೊಲಕೋತ ಕೊಂಡಿರ್ತಿದ್ದಂತೆ, ಚಪ್ಪಲ್ ಹೊಲ್ಕೋತ ಕೊಂಡಿರ್ತಿದ್ದಂತ. ಅವ ಯಾರಂತಂದ್ರೆ ರೋಹಿದಾಸ್ ಅಂತ ಅವನ ಹೆಸರ. ಆಡು ಭಾಷೆಯೊಳಗೆ ರವಿದಾಸ್ ಅಂತ ಕರೀತಾರೆ ಅವನಿಗೆ. ಚಪ್ಪಲ್ ಹೊಲಿಯೋ ಮನುಷ್ಯ ರೋಹಿದಾಸ್. ಎಂತಹ ಪರಮ ಭಕ್ತ ರೀ. ದಿನದ 24 ತಾಸು ಯಾರಿಗೂ ಕೆಟ್ಟದ್ದು ಬಯಸವಲ್ಲ,
ಏನು ಅವ ಕೆಲಸ ಮಾಡ್ತಾನಲ್ಲ, ಕೆಲಸದಿಂದ ಬಂದಿರತಕ್ಕಂಥ ದುಡ್ಡೇನದ ಅದನ್ನು ತಂದ ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಅಷ್ಟೇ ಬದುಕಿದ್ರು. ಆಸೆ ಇಲ್ಲ, ಕಾಮವಿಲ್ಲ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳಿಲ್ಲ. ಯಾವತ್ತು ಭಗವಂತನ ಚಿಂತನೆ, ಯಾವತ್ತು ಭಗವಂತನ ಪ್ರಾರ್ಥನೆ ಅಂತಿದ್ದವ ರೋಹಿದಾಸ್. ಹೇ ಪರಮಾತ್ಮ, ಹೇ ಪಾಂಡುರಂಗ, ನನ್ನ ಸರ್ವಸ್ವವೆಲ್ಲ ನಿನ್ನದದ ಪರಮಾತ್ಮ, ನಂದನ್ನುವುದೇನದ ಅಂತ ತಿಳ್ಕೊಂಡು ತನ್ನ ಪ್ರಪಂಚದ ಎಲ್ಲ ಭಾರವನ್ನು ಪರಮಾತ್ಮನ ಮೇಲೆ ಹಾಕಿಬಿಟ್ಟಿದ್ದ. ಕಾಶಿ ವಿಶ್ವನಾಥನ ದರ್ಶನ ಮಾಡಿಲ್ಲ? ಯಾವ ಗಂಗೆಯಲ್ಲಿ ಮಿಂದು ಸ್ನಾನ ಮಾಡಿಲ್ಲ? ನಾವು ಇಲ್ಲಿಂದ ಹೋಗ್ತೀವಿ ಎಲ್ಲಿಗೆ? ಗಂಗಾ ನದಿಯೊಳಗೆ ಜಳಕ ಮಾಡಕ್ಕೆ. ಯಾಕಂದ್ರೆ ಪಾಪ ಎಲ್ಲ ಹೋಗತ್ತಂತ್ರಿ ಜಳಕ ಮಾಡಿದ್ರೆ. ಹೌದ್ರಿ? ಗಂಗಾ ನದಿಯೊಳಗೆ ಜಳಕ ಮಾಡಿದ್ರೆ ಪಾಪ ಹೋಗ್ತದ? ನಾವೊಂದು ಪ್ರಶ್ನೆ ಕೇಳ್ತೀನಿ. ನೀವು ಗಂಗಾ ನದಿಯೊಳಗೆ ಹೋಗಿ ಈ ಮ್ಯಾಲಕಾನು ಶರೀರ ಜಳಕ ಮಾಡಿಸ್ತೀರೋ, ಏನು ಒಳಗಿನ ಮನಸ್ಸು ಜಳಕ ಮಾಡಿಸ್ತೀರೋ? ಇದನ್ನು ಜಳಕ ಮಾಡಿಸ್ತೀರಿಯವ. ಇದ್ರದ್ದು ಹೊಲಸು ಹೊಕ್ಕತಿ, ಮನಸ್ಸಿನ ಪಾಪ ಹೋಗಂಗಿಲ್ಲ. ಮನಸ್ಸಿನ ಹೊಲಸ, ಮನಸ್ಸಿನ ಪಾಪ ಮನಸ್ಸು ಜಳಕ ಮಾಡಿಸೋದು ಎಲ್ಲಿ ಅಂತಂದ್ರೆ, ನೀವೆಲ್ಲ ಮುಂಜಾನೆ 3-4 ಗಂಟೆಗೆ ಏನು ಜಪ ಮಾಡ್ತೀರಲ್ಲ, ಅದರಿಂದ ಮನಸ್ಸಿನ ಪಾಪ ಹೋಗ್ತದ ನೋಡ್ರಿ. ಮನಸ್ಸು ಅದರಿಂದ ಸ್ವಚ್ಛ ಆಗ್ತದ. ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಕಣ್ಣು ಮುಚ್ಚಿಕೊಂಡು ಕುಂತ ಆ ಭಗವಂತನ ಜೊತೆಗೆ ಒಂದಾಗಬೇಕು ನಾವು. ಹೇ ಪಾಂಡುರಂಗ, ಹೇ ಪರಮಾತ್ಮ, ಹೇ ಸಿದ್ಧಾರೂಢ, ಹೇ ಶರಣ ಬಸವೇಶ, ಒಂದಾಗಬೇಕು ಪರಮಾತ್ಮನ ಜೊತೆಗೆ. ಧ್ಯಾನ, ಜಪ, ಯೋಗ, ಅದರಿಂದ ಮನಸ್ಸು ಜಳಕ ಮಾಡ್ತದ. ಅವತರಿಂದ ಈ ಶರೀರ ನೀರಿನಿಂದ ಗಂಗಾ ನದಿಯಾಗ ಹೋಗಿ ಜಳಕ ಮಾಡಿ ನಾವು ಮಾಡಿದ ಪಾಪ ಹೋಗಿ ನಾವು ಉದ್ಧಾರ ಆಗುತ್ತೀವಂದ್ರೆ, ಗಂಗಾ ನದಿಯಾಗಿರೋ ಹಾವ, ಚೋಳ, ಕಪ್ಪಿ ಅವು ಕೈಲಾಸಕ್ಕೆ ಹೋಗ್ಬೇಕಾಗ್ತದ. ಅವು ದಿವಸ ಅಲ್ಲೇ ಇರ್ತಾವ್ರಿ. ಅವು ತುರಿದು ಪಾಪ ಹೋಗಿ ಮ್ಯಾಲೆ ಹೋಗ್ಕವೇನ್ರಿ? ಇಲ್ರಿ. ಅವ ಗಂಗೆಯಲ್ಲಿ ಮಿಂದ್ರ ಪಾಪ ಹೋಗೋದಿಲ್ಲ. ರವಿದಾಸ್, ರೋಹಿದಾಸ್ ಒಂದು ದಿನಾನು ಕಾಶಿಯೊಳಗೆ ಇದ್ದ. ಕಾಶಿಯೊಳಗೆ ಇದ್ದರೂ ಒಂದು ದಿನ ಗಂಗಾ ನದಿಯೊಳಗೆ ಹೋಗಿ ಸ್ನಾನ ಮಾಡಿಲ್ಲ. ಒಂದು ದಿನ ಕಾಶಿ ವಿಶ್ವನಾಥನಿಗೆ ದರ್ಶನ ಮಾಡಿಲ್ಲ. ಏನಂತಂದ್ರೆ, ಪ್ರಾಮಾಣಿಕತನದ ಪ್ರಾಂಜಲ ಮನಸ್ಸಿನಿಂದ ಕಾಯಕವೇ ಕೈಲಾಸ. ಈ ಕಾಯಕವೇ ಕೈಲಾಸ. ಈ ಕಾಯಕವೆಂಬ ಕೈಲಾಸದೊಳಗೆ ಪರಮಾತ್ಮ ಅದಾನ. ನಾಯಕ ಅಲ್ಲೇ ಇಲ್ಲೇ ಹೋಗಲಿ ಅಂತಿದ್ದವ ರವಿದಾಸ್. ಕೆಲಸ ಮಾಡ್ತಿದ್ದ. ಆ ಊರಿನ ಒಬ್ಬ ಶ್ರೇಷ್ಠ ಬ್ರಾಹ್ಮಣ, ಅವ ಮುಂಜಾನೆ 6 ಗಂಟೆಗೆ ಸೂರ್ಯೋದಯಕ್ಕೆ ಅವ್ರ ಮನೆಯಿಂದ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಬರ್ತಿದ್ದ. ಪ್ರತಿ ದಿವಸ ಗಂಗಾ ನದಿಗೆ ಹೋಗೋದು, ಅಲ್ಲಿ ಸ್ನಾನ ಮಾಡೋದು, ಸ್ನಾನ ಮಾಡಿ ಗಂಗಾ ನದಿಯೊಳಗೆ ಕೈ ಮುಕ್ಕೊಂಡು ನಿಂತು ಗಂಗಾ ಲಹರಿಯನ್ನು ಹಾಡೋದು. ಗಂಗೆ ಚ ಯಮುನೆ ಚ ಗೋದಾವರಿ ಚೈವ ನರ್ಮದಾ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಅಂತ ಮಂತ್ರ ಹೇಳೋದು, ಗಂಗಾ ಲಹರಿ ಹೇಳೋದು. ಬಗಸಿಯೊಳಗೆ ನೀರು ತೊಗೊಂಡು ಸೂರ್ಯನಿಗೆ ಅರ್ಘ್ಯ, ಅರ್ಪಣೆ, ತರ್ಪಣೆ ಇವೆಲ್ಲವುಗಳನ್ನು ಮಾಡಿ 1 ತಾಸು ತನಕ ಗಂಗೆಯನ್ನು ಪೂಜೆ ಮಾಡಿ ಮಣಿಗೆ ಬರ್ತಿದ್ದ. ಪ್ರತಿ ದಿವಸ ಹಿಂಗೆ ಮಾಡ್ತಿದ್ದ. ಯಾರು? ಆ ಕಾಶಿ ಕ್ಷೇತ್ರದ ಒಬ್ಬ ಶ್ರೇಷ್ಠ ಬ್ರಾಹ್ಮಣ. ಶ್ರೇಷ್ಠ ಬ್ರಾಹ್ಮಣ ಅವ ಎಷ್ಟೋ ವರ್ಷ ಮಾಡಿದ್ರು ಹಿಂಗ. 1 ದಿನ ಅಲ್ಲ, 2 ದಿನ ಅಲ್ಲ, 20-30 ವರ್ಷ ಒಂದು ದಿನಾನೂ ತಪ್ಪಿಲ್ಲ. ಒಂದು ಗಂಗಾ ನದಿಗೆ ಹೋಗೋದು, ಮುಂಜಾನೆ 6 ಗಂಟೆಗೆ ಹೋಗಿ ಸ್ನಾನ ಮಾಡಿ ಅರ್ಘ್ಯ, ಅರ್ಚನೆ, ಅನುಸಂಧಾನ, ತರ್ಪಣೆ ಇವೆಲ್ಲವುಗಳನ್ನು ಮಾಡಿ ಬರ್ತಿದ್ದ. ಒಂದಿನ ಸೂರದಾಸ ಕುಂತಿದ್ರೆ, ಇವ ರವಿದಾಸ ಕುಂತಿದ್ರೆ, ಚಪ್ಪಲ್ ಹೊಲಿಯುವ ಮನುಷ್ಯ ರವಿದಾಸ್ ಕುಂತಿದ್ದ. ಇವ ಬ್ರಾಹ್ಮಣ ಹೊಂಟಿದ್ದ. ಮುಂಜಾನೆ 6 ಗಂಟೆಗೆ ಹೋಗುವಾಗ ಅವನ ಹತ್ತೇಕ ಬಂದ ಆ ಬ್ರಾಹ್ಮಣಂದು ಚಪ್ಪಲ್ಲದು ಉಂಗುಟು ಕಿತ್ತಿರಿ. ಅದು ಹೋಗುವಾಗ ಬ್ರಾಹ್ಮಣರದು ಚಪ್ಪಲಿನ ಉಂಗುಟು ಕಿತ್ತು ಕೂಡಲೇ ಅವೇನು ಮಾಡಿದ ಅಂತಂದ್ರೆ, ಅರೆ ಕಾಲನು ಚಪ್ಪಲು ಕಿತ್ತಲ್ಲ ಅಂತ ತಿಳ್ಕೊಂಡು ಅಲ್ಲೇ ರೋಹಿದಾಸ ಕುಂತಿದ್ದ. ಅವನ ಹತ್ತಿರ ಹೋಗಿ ಏನು ಮಾಡ್ಬೇಕಂದ್ರೆ ಹಚ್ಚಿಸ್ಕೋಬೇಕಂತ ಬಂದ. ಹೇ ರೋಹಿದಾಸ್, ಬರ್ರಿಯಪ್ಪ. ಮುಂಜಾನೆ ಎದ್ದು ಕೂಡಲೇ ಬ್ರಾಹ್ಮಣರ ದರ್ಶನ ಅಂತಂದ್ರೆ ದೇವರ ದರ್ಶನ ಆದಂಗಂತ ಬ್ರಾಹ್ಮಣ. ಬ್ರಹ್ಮ ಜಾಣಾತಿ ಇತಿ ಬ್ರಾಹ್ಮಣ. ಭಾಳ ಒಳ್ಳೇದಾಯ್ತ್ರಿಪ್ಪ, ಬರ್ರಿ ಅಂದ್ರೆ. ಏನಿಲ್ಲ, ನಂದೊಂದು ಉಂಗುಟ ಹರಿದದನೋ, ಇದು ಚಪ್ಪಲ್ ಕಿತ್ತದನೋ, ಒಂದಿಟ್ಟು ಹಚ್ಚಿ ಕೊಡ್ತೀನಿ ಅಂದಾಗ, ಯಪ್ಪ ನಿಮ್ಮಂಥವ್ರು ಸೇವಾ ಮಾಡೋಕೆ ಅದನ್ರಿಪ್ಪ ನಾನು.
ನನ್ನ ಸೇವಾನೇ ನಿಮ್ಮದದಯಪ್ಪ ತರ್ರಿ ಅಂತ ತಿಳ್ಕೊಂಡ ಅದನ್ನು ತಗೊಂಡ ಚಂದ ಉಂಗುಟ ಹಚ್ಚೇನಪ್ಪ ಅಂದ್ರೆ ಎಲ್ಲ ಒಳ್ಳೆ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿ ಅವ್ರ ಕಾಲೊಳಗೆ ಇಟ್ಟ. ಹಾಕೋರಿಯಪ್ಪ ನೋಡ್ರಿ ಬರೋಬರದ ಮಸ್ತದ ನೋಡು ಭಾರಿ ಮೊದಲು ಹೆಂಗಿತ್ತ ಹಂಗೆ ಹಚ್ಚಿದ ಅಂತ ತಿಳ್ಕೊಂಡು ಬ್ರಾಹ್ಮಣರು ತಮ್ಮ ಕಿಶೆಯೊಳಗಿಂದ ಒಂದು ರೂಪಾಯಿ ತೆಗೆದ ಅವನ ಹತ್ತೆಕ್ಕೆ ತಗೋರಪ್ಪ ಇದನ್ನು ನೀನು ಮಾಡಿದ ಪ್ರತಿಫಲ ಕಾಯಕಕ್ಕೆ ತಗೋ ಅಂತಂದಾಗ ಅವ್ರು ಬ್ಯಾಡ್ರಿ ನಡೀತದ್ರಿ ಬುದ್ಧಿ, ತಾವು ದೊಡ್ಡವರು ತಮ್ಮಿಂದ ತೊಗೊಳ್ದ್ಯಾಕ್ರಿಪ್ಪ, ತಮ್ಮ ಸೇವಾ ಆದಂಗೆ ಆಗ್ತದೆ, ಬ್ಯಾಡ್ರಿ. ಇಲ್ಲೋ ಹಂಗೆ ಮಾಡೋಕೆ ಬರೋಂಗಿಲ್ಲ, ಹಂಗೆ ಹೋಗಬಾರ್ದು, ತಗೋ. ನಿಮ್ಗೆ ಹೇಳ್ತಾನೆ, ಬ್ರಾಹ್ಮಣರು ಭಾಳ ಸತ್ಯವಾದಿಗಳು. ನಾವು ಬ್ರಾಹ್ಮಣರನ್ನು ನೋಡಿ ಬದುಕಬೇಕು. ಬ್ರಾಹ್ಮಣರನ್ನ ಅವರ ಆಚಾರ, ಅವರ ವಿಚಾರ, ಅವರ ಪದ್ಧತಿ ಇವತ್ತು ಅವ್ರು ಯಾರೂ ಬಿಟ್ಟಿಲ್ಲ. ನಮ್ಮ ದೇಶದೊಳಗೆ ಒಬ್ಬರು ಇಸ್ಲಾಮರು, ಇನ್ನೊಂದು ಬ್ರಾಹ್ಮಣರು. ಅವರು ತಮ್ಮ ಆಚಾರ ವಿಚಾರಗಳನ್ನು ಎಂದೂ ಬಿಡೋದಿಲ್ಲ, ಇವರು ತಮ್ಮ ಆಚಾರ ವಿಚಾರಗಳನ್ನು ಎಂದೂ ಬಿಡೋದಿಲ್ಲ. ಆಚಾರ ವಿಚಾರಗಳನ್ನು ಬಿಟ್ಟು ನಡೆಯೋರಂತಂದ್ರೆ ನೋಡ್ರಿ, ನಾವೇನದೀವಲ್ಲ ಲಿಂಗಾಯತರು, ಅವರು ಇವರು ನಮ್ಮ ಹಿಂದೂ ಸಮಾಜ ಅಂತ ಏನಂತೀವಲ್ಲ, ನಮಗೇನೂ ಬೇಕಾಗಿಲ್ಲ. ಯಾವ ಧರ್ಮ, ಯಾವ ವಿಭಕ್ತಿ, ಯಾವ ಕುಂಕುಮ, ಯಾವ ಲಿಂಗ, ಯಾವ ರುದ್ರಾಕ್ಷ, ಏನು ಬೇಕಾಗಿಲ್ಲ ನಮಗೆ. ಅವರು ಭಾಳಷ್ಟು ಸತ್ಯವಾದಿಗಳು ಬ್ರಾಹ್ಮಣರು. ಇಲ್ಲ ನೀನು ತಗೊಳ್ಳಬೇಕಪ್ಪ ಅಂತಂದಾಗ, ಇಲ್ರಿಯಪ್ಪ ಬ್ಯಾಡ್ರಿ ಅಲ್ಲೋ ಮತ್ತನ ಹೆಂಗೆ ಚಪ್ಪಲ್ ಹಚ್ಚಿಸ್ಕೊಂಡು ಹೋಗಲಿ ನಿನ್ನ ಕಡೆಯಿಂದ ಅಂದಾಗ ರೋಹಿದಾಸ್ ಒಂದು ಮಾತು ಹೇಳಿದ, ಯಪ್ಪ ನಂದೊಂದು ಕೆಲಸ ಅದ ರೀ ಅಪ್ಪ, ಹೇಳು ಅದನ್ನಾರು ಮಾಡ್ತೀನಿ, ಹೇಳು. ಏನು ಮಾಡಲಿ? ಏನಿಲ್ರಿಯಪ್ಪ, ನೀವು ಎಲ್ಲಿ ಹೊಂಟಿರಿ ಈಗ? ನಾ ಎಲ್ಲಿ ಹೋಗ್ಲಿಪ್ಪ, ಪ್ರತಿ ದಿವಸ ನಂದು ನೇಮ್ ಅದಲ್ಲ, ಗಂಗಾ ನದಿಯೊಳಗೆ ಮುಂಜಾನೆ 6 ಗಂಟೆಗೆ ಹೋಗಿ ಸ್ನಾನ ಮಾಡಿ ಗಂಗಾ ಲಹರಿಯನ್ನು ಹಾಡಿ ಗಂಗೆಗೆ ತೃಪ್ತಿಯನ್ನು ಮಾಡಿ ಗಂಗೆಗೆ ಅರ್ಚನೆ ಅನುಸಂಧಾನ ಪೂಜೆಗಳನ್ನು ಮಾಡಿ ಬರೋದು ನಂದು ಕರ್ತವ್ಯದಲ್ಲ. ಯಪ್ಪ ನೀವು ಗಂಗಾ ನದಿಗೆ ದಿವಸ ಹೋಗ್ತೀರಿ, ಹೆಂಗಿದ್ರು ನಂದೊಂದು ಕೆಲಸ ಏನಂತಂದ್ರೆ ನಂದೊಂದು ತಾಂಬೂಲ ಅದ ರೀ. ತಾಂಬೂಲ ಅಂತಂದ್ರೆ ರವಿದಾಸ್ ಏನು ಮಾಡಿದ ಅಂದ್ರೆ, 1-2 ಎಲೆ, ಆ ಎಲೆಯೊಳಗೆ ಒಂದಿಟ ಅಡಿಕೆ, ಒಂದಿಟ ಸುಣ್ಣ ಹಚ್ಚಿ, ಒಂದಿಟ ಬಡೆ ಸೊಪ್ಪು ಹಾಕಿ, ಅದು ಇದು ಎಲ್ಲ ಹಾಕಿ ಅದನ್ನು ಮುಚ್ಚಿ ಅವ್ರ ಕೈಯಾಗ ಕೊಟ್ಟ. ಯಪ್ಪ ಇದು ತಾಂಬೂಲ ಅದ ರೀ, ಇದು ತಾಂಬೂಲದ ಎಲೆ ಅಡಿಕೆ ಎಲ್ಲ ಮಾಡಿದ್ದ ತಾಂಬೂಲದ, ಇದನ್ನು ಓದ ಆ ಗಂಗಾ ಮಾತೆಗೆ ಅರ್ಪಣೆ ಮಾಡಿಬಿಡ್ರಿ ಅಪ್ಪ. ನೀವು ನಾನು ನಿಮ್ಮ ಉಂಗುಟ ಹಚ್ಚಿ ಕೊಟ್ಟದ್ದಕ್ಕೆ ಇದೊಂದು ಮಾಡಿದಿರಂದ್ರೆ ನೀವು ನನಗೆ ಪ್ರತಿಫಲ ಕೊಟ್ಟಂಗ್ರಿಯಪ್ಪ, ಪಗಾರ ಕೊಟ್ಟಂಗ್ರಿಯಪ್ಪ, ಅದಕ್ಕೆ ಇದನ್ನಟ್ಟು ಮಾಡ್ತೀರಿ ಅಂತಂದಾಗ, ತಾಲ ಏನು ದೊಡ್ಡದು, ನೀ ಕೊಟ್ಟದ್ದು ತಾಂಬೂಲ ಗಂಗಾ ನದಿಯೊಳಗೆ ಅರ್ಪಣೆ ಮಾಡೋದು ಮಾಡ್ತೀನಿ, ಏನು ದೊಡ್ಡದು ಅಂತಂದಾಗ ಇವರು ಅವನ ಕೈಯಾಗಿಟ್ಟರು. ಬ್ರಾಹ್ಮಣರು ಹಿಂಗೆ ಕೈ ಮಾಡಿದ್ರು, ಕೈಯಾಗಿಟ್ಟರು, ತಗೊಂಡು ಹೊಂಟಿದ್ರು. ಹೋಗುವಾಗ ರವಿದಾಸ್ ಅಂದ, ಬ್ರಾಹ್ಮಣರೇ ಕರೆದ. ಯಪ್ಪ ಅಂತ ಕರೆದಾಗ, ಆಚಾರ್ಯರೇ ಅಂತ ಕರೆದಾಗ ಹೊಳ್ಳಿ ಬ್ರಾಹ್ಮಣ, ಯಾಕೋ ರವಿದಾಸ್ ರೋಹಿದಾಸ್ ಮತ್ತೇನಂತಂದಾಗ, ಏನಿಲ್ರಿಯಪ್ಪ ನಾ ಕೊಟ್ಟದ್ದು ತಾಂಬೂಲ ಗಂಗಾ ನದಿಯೊಳಗೆ ಅರ್ಪಣೆ ಮಾಡ್ತಾನಂದ್ರಲ್ಲ, ಹೆಂಗೆ ಕೊಡ್ತೀರಿ ಗಂಗಾಗ ಅಂತ ಕೇಳಿದವ. ಹೆಂಗಂದ್ರೆ ಏನು, ಹೋಗೋದು ನೀರಾಗ ಹೋಗೋದು ಬಿಡೋದು, ಮತ್ತೇನಿಟ್ಟೆ ಅಲ್ಲ ನೀವು ಎಲ್ಲ ಇಟ್ಟ ಮಾಡ್ತೀರಿವ? ಗಂಗಾಗ ಅರ್ಪಣೆ ಮಾಡೋದಂದ್ರೆ ಏನು, ಹೋಗೋದು ನೀರಾಗ ಹೋಗೋದು ಬಿಡೋದು ಗಂಗಾ ನದಿಯಾಗ ಅಟ್ಟು ಮಾಡ್ತೀವಪ್ಪ ಅಂತಂದಾಗ ಅವ ಹೇಳ್ದ, ಹಂಗಲ್ರಿಯಪ್ಪ ನೀವು ಹಂಗೆ ಮಾಡಬೇಡ್ರಿ, ನಾ ನಿಮ್ಮ ಕೈಯಾಗ ಹೆಂಗೆ ಕೊಟ್ಟನಿಲ್ಲ, ಈಗ ನೀವು ಹಿಂಗೆ ತೊಗೊಂಡರಲ್ಲ, ಹಿಂಗೆ ಹೋಗಿ ಗಂಗಾ ನದಿಯೊಳಗೆ ನಿಂತು, ಹೇ ಮಹಾಮಾತೆ ಗಂಗಾ, ಪವಿತ್ರವಾದ ಗಂಗಾ ಮಾತೆ, ನಿನ್ನ ಪರಮ ಭಕ್ತನಾಗಿರತಕ್ಕಂಥ ರೋಹಿದಾಸ್ ನಿಮಗಾಗಿ ಒಂದು ತಾಂಬೂಲ ಕೊಟ್ಟಾನ, ಸ್ವೀಕಾರ ಮಾಡೋ ತಾಯಿ ಅಂತೂ ಹಿಂಗೆ ಹೇಳ್ರಿ. ಆಕಿ ನಮಗತ್ತೆ ಹಿಂಗೆ ಕೈ ಮ್ಯಾಲ ಮಾಡಿ ತೊಗೊಂಡ್ರ ಕೊಡ್ರಿ, ಇಲ್ಲಾಂದ್ರೆ ವಾಪಸ್ ನಮಗೆ ತೊಗೊಂಬರ್ರಿ ಅಂದಿವ. ಚಪ್ಪಲೊಲಿವು ಮನುಷ್ಯ ಅವ ಅಂದ, ಹನಿ ಬಡ್ಕೊಂಡವ. ಅಲ್ಲೋ ಗಂಗಾ ಅಂದ್ರೆ ಆಕೆನ ಒಬ್ಬ ಹೆಣ್ಮಗಳು ಅಲ್ಲಿ ದಂಡ್ಯಾಗ ಒಗ್ಯಾಕೆ ನಿಂತಿರ್ತಾಳಲ್ಲ, ಆಕೆ ಹಂಗೆ ಮಾಡಿ ಗಂಗಾ ಅಂದ್ರೆ ಪರಮ ಪವಿತ್ರವಾಗಿರತಕ್ಕಂಥ ಭೀಷ್ಮಾಚಾರ್ಯ ತಾಯಿ ಮಹಾಮಾತೆ ಆಕೆ ಹಂಗೆ ಪ್ರತ್ಯಕ್ಷ ಆಗುತ್ತಾಳೋ. ಮೂರ್ಖ, ನಾನು 40 ವರ್ಷ ಆತ ಗಂಗಾ ನದಿಯೊಳಗೆ ಸ್ನಾನ ಮಾಡಕ್ಕೆ ಹತ್ತಿ, ಗಂಗಾ ನದಿಗೆ ಅರ್ಪಣೆ ತರ್ಪಣೆ ಅನುಸಂಧಾನ ಪೂಜೆ, ಗಂಗಾ ಲಹರಿಯನ್ನು ಹಾಡ್ತೀನಿ, ಸೂರ್ಯನಿಗೆ ಅರ್ಘ್ಯ ಕೊಡ್ತೀನಿ, 40 ವರ್ಷ ಮಾಡಿದರೂ ನನಗೆ ಗಂಗಾ ಮಾತೆ ಪ್ರತ್ಯಕ್ಷ ಆಗಿಲ್ಲ. ನೀ ಚಪ್ಪಲೊಲಿ ಮನುಷ್ಯ ಒಮ್ಮೆರ ಸ್ನಾನ ಮಾಡಿ ಗಂಗಾ ನದಿಯಾಗ ಕೇಳ್ದೇವ, ಇಲ್ರಿಯಪ್ಪ ನಾ ಎಂದು ಹುಟ್ಟೇನೆ ಅಂದಿಂದನೂ ಗಂಗಾ ನದಿಯಾಗ ಒಮ್ಮೆ ಸ್ನಾನ ಮಾಡಿಲ್ಲ, ಮತ್ತು ನಿನಗೆ ಹೆಂಗೆ ಒಲಿತಾಳೋ, ನಿನಗೆ ಹೆಂಗೆ ಮ್ಯಾಲ ಕೈ ಮಾಡಿ ನೀ ಕೊಟ್ಟ ತಾಂಬೂಲು ತಗೋತಾಳಕ್ಕೆ ಅಂತಂದಾಗ ಇವ ಅಂದ, ಹೇಳುವುದರ ಮಾಡ್ರಿಯಪ್ಪ, ನೀವು ಹೆಂಗಿದ್ರು ಅಲ್ಲೇ ಹೊಂಟಿರಿ, ನನ್ನ ಸಲಾಗಿ ಏನು ಹೋಗಂಗಿಲ್ಲ, ನೀವು ಹೊಂಟಿರಲ್ಲ, ಹೋಗಿ ಒಂದು ಮಾತನ್ರಿ, ನಿನ್ನ ಪ್ರೀತಿಯ ಪರಮ ಭಕ್ತ ರೋಹಿದಾಸ್ ತಾಂಬೂಲು ಕೊಟ್ಟಾನಂತ ಇಷ್ಟ ಅನ್ರಿ,
ಆಕಿ ತೊಗೊಂಡ್ರ ಕೊಡ್ರೆ, ಇಲ್ಲಾಂದ್ರೆ ವಾಪಸ್ ತೊಗೊಂಡು ಬರ್ರಿ, ನನಗೆ ಕೊಡ್ರಿ, ಏನು ದೊಡ್ಡದಪ್ಪ ಅಂದಾಗ ಅವ ಹನಿ ಹನಿ ಬಡ್ಕೊಂಡು ಹಾದವ ಸುಮ್ಮನೆ. ಯಾವಾಗ ತೊಗೋತಾಳೆ ಯಾವಾಗ ಬರ್ತಾಳೆ. ವಿಶ್ವಾಸ ಅವನಿಗೆ ಇಲ್ಲ. ಮೊದಲು ನಂಬಿಗಿರ್ಬೇಕ್ರಿ ನಮ್ಮ ಮೇಲೆ. ಮೊದಲು ನಮ್ಮ ಮೇಲೆ ನಂಬಿಕೆ ನನಗಿರ್ಬೇಕು, ಆಮೇಲೆ ಭಗವಂತನ ಮೇಲೆ ನಂಬಿಕೆ. ಹೋಗಿ ಜಳಕ ಮಾಡಿದ, ಬಟ್ಟೆ ಎಲ್ಲ ಮ್ಯಾಲಿಟ್ಟಿದ್ದ, ಇಟ್ಟು ಸ್ನಾನ ಮಾಡಿದ, ಗಂಗಾ ಲಹರಿಯನ್ನು ಹಾಡಿದ, ಗಂಗಾ ಪೂಜೆಯನ್ನು ಮಾಡಿದ, ಸೂರ್ಯನಿಗೆ ಅರ್ಘ್ಯ ತರ್ಪಣ ಎಲ್ಲ ಮಾಡಿ ಮಡಿ ನಾರು ಬಟ್ಟೆಯನ್ನುಟ್ಟು ವಿಶ್ವನಾಥ ಅಂತ ತಿಳ್ಕೊಂಡು ಇನ್ನೇನು ಹೋಗ್ಬೇಕನ್ನು ಕೂಡ ನೆನಪಾತ್ರಿ. ಅರೆ ಆ ರೋಹಿದಾಸ್ ಒಂದು ಇದನ್ನು ಕೊಟ್ಟ ನೋಡುನು, ಟೆಸ್ಟರ ಮಾಡೋಣಲ್ಲ ಗಂಗಾ ಮಾತೆಗೆ ಅಣ್ಣಂದಾನ. ಒಂದ್ಸಾರಿ ಅಂದು ನೋಡುನಂತ ತಿಳ್ಕೊಂಡು ಏನು ಮಾಡಿದ ಅಂತಂದ್ರೆ, ಅವ ಕೊಟ್ಟದ ತಾಂಬೂಲ ಬಟ್ಟೆಗೆ ಸುತ್ತಿಟ್ಟಿದ್ದ, ಅದನ್ನು ತಗೊಂಡ ನೀರೊಳಗೆ ಬಂದ, ಪಾದ ಮುಣುಗುತಕ್ಕ ನೀರಾಗ ನಿಂತ, ಗಂಗಾ ನದಿಯೊಳಗೆ ನಿಂತು ಹಿಂಗೆ ಕೈ ಮಾಡಿದ. ಹೇ ಪವಿತ್ರವಾಗಿರತಕ್ಕಂಥ ಗಂಗಾ ಮಾತೆ, ಗಂಗಾ ಪರಮೇಶ್ವರಿ, ನಿನ್ನ ಪರಮ ಭಕ್ತನಾಗಿರತಕ್ಕಂಥ ರೋಹಿದಾಸ್ ನಿನಗಾಗಿ ಭಕ್ತಿಯಿಂದ ಈ ತಾಂಬೂಲವನ್ನು ಕೊಟ್ಟಿದ್ದಾನ ತಾಯಿ, ಇದನ್ನು ಸ್ವೀಕಾರ ಮಾಡುವಂತ ಇಷ್ಟ ಅನ್ನುವುದು ಅಷ್ಟೇ ತಡ, ಆ ನದಿಯೊಳಗಿಂದ ಬಂಗಾರದ ಕಡಗಗಳನ್ನು ತೊಟ್ಟಿರ್ತಕ್ಕಂಥ ಒಂದು ಕೈಯನ್ನು ಹಿಂಗೆ ಮ್ಯಾಲ ಬಂತಂತ್ರಿ. ಒಂದು ಕೈಯನ್ನು ಹಿಂಗೆ ಮ್ಯಾಲ ಬಂತಂತ, ನೀರೊಳಗಿಂದ ಇಷ್ಟು ನೀರಾಗ ಕೈಯ ಇಷ್ಟ ಮ್ಯಾಲ ಬಂದಿತ್ತಂತ. ನಿಮಗೆ ಹೇಳ್ತಾನೆ, ಬ್ರಾಹ್ಮಣ ಗಡಬಡ ಮಾಡಾಕತ್ತಿದ. ಅರೆ 40 ವರ್ಷ ಆಯ್ತಲ್ಲೋ ಯಪ್ಪ, ನಾನು ಇಷ್ಟೆಲ್ಲ ಮಾಡಿ ನನಗೆ ಗಂಗಾ ಪರಮೇಶ್ವರಿ ಪ್ರತ್ಯಕ್ಷ ಆಗಿಲ್ಲ, ಕೈಯನ ಮ್ಯಾಲ ಬತ್ತಲ್ಲ ಅಂತ ತಿಳ್ಕೊಂಡು ತಾಂಬೂಲ ಹಿಡಿದ ಕೈ ಗಡ ನಡಗಕತ್ತಿತ್ತಂತ. ಒಂದು ನಡಗಕತ್ತಿತ್ತ. ಹಗಾರಕ ಹೋದ ಆ ಕೈಯೊಳಗ ಗಂಗಾ ಪರಮೇಶ್ವರಿಯ ಕೈಯ ಬಂಗಾರದ ಕಡಗಗಳನ್ನು ತುಂಬಿರತಕ್ಕಂಥದ್ದು. ಗಂಗಾ ಮಾತೆಯ ಕೈಯೊಳಗೆ ಹಿಂಗೆ ಅದನ್ನು ತಾಂಬೂಲ್ ಹಿಡ್ಗುಡ್ದ ಏನು ಹಿಂಗೆ ಕೈ ಇತ್ತು ನೋಡ್ರಿ, ಹಗಾರಕ ಹಿಂಗೆ ಕೈ ಮುಟ್ಟಿಗೆ ಮಾಡಿದ್ಲು ಗಂಗಾ ಮಾತೆ. ನೀರೊಳಗೆ ಜಕ್ಕೊಂಡ್ಲು, ಮತ್ತೊಳಗೆ ನೀರೊಳಗೆ ಹೋತು. ಕಣ್ಣು ಬೆಳ್ಳಗೆ ಮಾಡ್ಕೊಂಡಿರ್ತ ಬ್ರಾಹ್ಮಣರು, ಆಚಾರ್ಯರು. ಅರೆ ಎಲ್ಲಿಂದ ಬತ್ತು ಎಲ್ಲಿ ಹೋತು, ಇದೇನು ನನ್ನ ಕನಸನಾಗ ಆಗಾಕತ್ತದೋ, ಏನು ನಿದ್ದುಗಣ್ಣಾಗ ಆಗಾಕತ್ತದೋ ಏನಂತ ತಿಳ್ಕೊಂಡು ಮತ್ತೆ ಕಣ್ಣು ಪಿಳಗಿಸಿ ಹಿಂಗೆ ಮಾಡಿದ. ಅನ್ಗುಡ್ದ ಮತ್ತೆ ಕೈ ಬಂತು ರೀ. ಅದೇ ನೀರೊಳಗಿಂದ ಕೈ ಬಂತು. ಆ ಕೈಯೊಳಗೆ ಆಕೆ ತೊಟ್ಟಿರ್ತಕ್ಕಂಥ ಬಂಗಾರದ ಕಡಗಿತ್ತರಿ. ಆ ಬಂಗಾರದ ಕಡಗ ತಗೊಂಡು ಬಂದ ಮ್ಯಾಲ ಹಿಂಗೆ ಕೈ ಮಾಡಿ ಗಂಗಾ ಮಾತೆ ಹೇಳ್ತಾಳೆ, ಆಚಾರ್ಯರೇ, ಬ್ರಾಹ್ಮಣ ವರ್ಯರೇ, ನೀವು ಎಲ್ಲಿಂದ ತಂದಿರಲ್ಲ ತಾಂಬೂಲ? ನನ್ನ ಪರಮ ಭಕ್ತನಾಗಿರತಕ್ಕಂಥ ರವಿದಾಸ್ ಏನು ನನಗೆ ತಾಂಬೂಲವನ್ನು ಕೊಟ್ಟಾನಲ್ಲ, ಅವನಿಗೆ ಓದು ಈ ನನ್ನ ಬಂಗಾರದ ಕಡ್ಡಗ ಕಿರುಕಾಣಿಕೆಯನ್ನು ಕೊಡಪ್ಪ ಅಂತ ತಿಳ್ಕೊಂಡ ಆಕಾಶವಾಣಿಯಿಂದ ಹೇಳ್ತು. ನನ್ನ ಪರಮ ಭಕ್ತನಾದ ರವಿದಾಸ ಬಡತನದಲ್ಲಿ ಸಾಯ್ತಾ ಇದ್ದಾನೆ, ಅವನಿಗೆ ಈ ಒಂದು ಸಣ್ಣ ಕಾಣಿಕೆಯನ್ನು ಕೊಟ್ಟು ಬಿಡು ಅಂತ ತಿಳ್ಕೊಂಡು ಆ ಬಂಗಾರದ ಕಡಗವನ್ನು ತಗೊಂಡ ನೀರೊಳಗಿಂದ ಹಿಂಗೆ ಮ್ಯಾಲ ಕೈ ಬಂದಿತ್ತಲ್ಲ, ಹಗರ್ಕ ಅದನ್ನು ತಗೊಂಡು ಆ ಕೈಗೆ ತನ್ನ 2 ಕೈಗಳನ್ನು ಮುಗಿದ, ಮತ್ತು ಕೈ ಒಳಗೆ ಹೋಯಿತು. 10 ನಿಮಿಷ 15 ನಿಮಿಷ ಅರ್ಧ ಗಂಟೆ 1 ಗಂಟೆ ನಿಂತ ಪ್ರಜ್ಞಾಹೀನನಾಗಿ ಆಶ್ಚರ್ಯ ವ್ಯಕ್ತಪಡಿಸಿ ನಿಂತ. ಕಡಿಕ ಹಗರ್ಕ ಬಂದ, ಅರ್ಧ ದಾರಿ ಬಂದ ಕೂಡಲೇ ಬ್ರಾಹ್ಮಣರ ಮನಸ್ಸು ಸ್ವಲ್ಪ ಬದಲಾಯಿತು. ಏನು ಬದಲಾಯಿತು ಅಂದ್ರೆ, ಆಕೆ ಗಂಗಾ ಮಾತೆ ಬಂಗಾರದ ಕಡಗ ಕೊಟ್ಟಿದ್ದಳಲ್ರಿ, ಬಹುತೇಕ ಒಂದು 10 ತೊಲಿ ಇತ್ತದು, 10 ತೊಲಿ ಬಂಗಾರ. ಆ ಬಂಗಾರದ ಕಡಗವನ್ನು ನೋಡಿ ಅಂತಾನ, ಇದನ್ನು ರೋಹಿದಾಸನಿಗೆ ಕೊಡಬೇಕಾ ಬೇಡ? ಮನಸ್ಸು ಹೇಳ್ತದ, ಅವನಿಗೆ ಕೊಡ್ತಿ, ಈಕೆ ಕೊಟ್ಟದ್ದು ಅವನಿಗೇನು ಗೊತ್ತಿರ್ತದ? ಮನಸ್ಸು ಹೇಳ್ತವಂಗ ಏನಂದ್ರೆ, ನೀ ಹಿಂಗೆ ಹಾದು ಹೋಗಬೇಡ, ರೋಹಿದಾಸನ ಹಿಂದೆ ದುಬ್ಬದಿಂದ ಒಂದು ದಾರಿ ಅದ, ಅಲ್ಲಿ ಹಾದು ಹೋಗು ನೋಡ್ರಿ. ಅವ ಅಂದ, ಆಯ್ತಾಯ್ತು, ನನ್ನ ಹೆಂಡತಿಗೆ ಮಸ್ತಾಗತ್ತದ ಬಂಗಾರ, ನನ್ನ ಹೆಂಡತಿಗೆ ಭಾರಿ ಚಲೋ ಆಗ್ತದ ಅಂತ ತಿಳ್ಕೊಂಡು ಬ್ರಾಹ್ಮಣ ಏನು ಮಾಡ್ರಿ, ಬ್ರಾಹ್ಮಣರು ಆಚಾರ್ಯರು ಆ ರವಿದಾಸನ ಮುಂದೆ ಹಾದು ಹೋಗಲಿಲ್ಲ, ಬೇರೆ ಮಾರ್ಗದಿಂದ ಮಣಿಗೆ ಹೋದರು. ರವಿದಾಸ ಬರ್ತಾನಂತ ಕುಂತ, ಬರಲಿಲ್ಲ. ಸಾಯಂಕಾಲ ಎದ್ದು ಮಣಿಗೆ ಹೋದ. ಇವರು ಬ್ರಾಹ್ಮಣರು ಬಂಗಾರದ ಬಳಿ ಓದು ಏನು ಮಾಡ್ತಾರ್ರಿ, ಏನು ಮಾಡಿದ್ರಿ? ಗಂಡ್ಮಕ್ಳಂತೂ ಹಾಕೊಳಕ್ಕೆ ಬರಂಗಿಲ್ಲ, ಹೆಂಡತಿಗೆ ಕೊಡ್ಬೇಕಲ್ಲ ಓದು. ಮತ್ತು ಆಕಿನೂ ಬಳಿನೂ ಕೊಟ್ಟ, ಚೈನಾಗಿನ ಕೊಟ್ಟಿಲ್ಲ ನಾವು ಕೊಳ್ಳಕ್ಕೆ ಹಾಕೊಳಕ್ಕೆ. ಹಗಾರ್ಕ ಹೋದ ಹೆಂಡತಿಗೆ ಕೊಟ್ಟ. ನಿಮ್ಗೆ ಹೇಳ್ತೀನಿ, ರಾತ್ರಿ 8 ಗಂಟೆಗೆ ಮರ್ಕುರಿ ಲೈಟ್ ಹಚ್ಚಿದ್ರೆ ಎಷ್ಟು ಬೆಳಕು ಬೀಳ್ತದಲ್ಲ ಅಷ್ಟು ಬೆಳಕು ಅದರಿಂದ.
ಈ ಬಂಗಾರದ ಕಡಗ ಸ್ವಯಂ ಪ್ರಕಾಶ, ಬೆಳಕ ಮಾಡ್ಕೊಳ್ಳೋದ ಬೇಕಾಗಿಲ್ಲ. ಹೊರಗೆ ಸೂರ್ಯನ ಬೆಳಕು ಹೆಂಗಿರ್ತದಲ್ಲ ಹಂಗೆ ಅವ್ರ ಮನ್ಯಾಗ ಸೂರ್ಯನ ಬೆಳಕ. ಬಾಗಲ ಹೆಕ್ಕಿದ್ರ ಅವರು, ಇದೇನ್ರಿ ಅಂದ್ಲಕ್ಕೆ ಏಂತಿ ಯಾಂಬಲ, ಮತ್ತು ಅಲ್ಲಿ ಗಂಗಾ ಮಾತೆ ಕೊಟ್ಟಾಳ, ಇದು ಗಂಗಾ ಪರಮೇಶ್ವರಿ ಕೊಟ್ಟಾಳ, ಇದು ಹಿಂಗಿದ್ರದದ ಅಂದ ಕೂಡಲೇ ಆಕೆ ಅಂದ್ಲು ನಾವು ಅಲ್ಲೇ ಅಂದ್ಲಕ್ಕೆ ಹಾಕೊಳ್ಳೋದು. ಹೆಣ್ಮಗಳು ಇದು ನಾವು ಹಾಕ್ಕೊಳ್ಳೋದಲ್ರಿ, ಇದು ರಾಜ ಮಹಾರಾಜರು ಹಾಕ್ಕೊಳ್ಳೋದದ, ಅವ್ರ ಕೈಯಾಗಿರ್ತದ, ಇದು ನಮ್ಗೆ ಬೇಡ, ಓದ ರಾಜರಿಗೆ ಅದ ಕೊಡ್ರಿ, ಅಟ್ ಏನಾರ ಕೊಡ್ತಾರ, ಅಟ್ ಉಪಜೀವನಕ್ಕಾಗ್ತದ, ನಮ್ಮ ಬಾಳೆ ನಡೀತದ ಅಂತಂದಾಗ ಅವ ಅಂದ ಆಯ್ತಳಂದವ. ಮುಂಜಾನೆ ಎದ್ದು ಕೂಡಲೇ ಅದೇ ಕಾಶಿ ರಾಜ್ಯದ ಒಬ್ಬ ದೊಡ್ಡ ರಾಜ ಆ ರಾಜನ ಹತ್ತಿರ ಹೋಗಿ ಈ ಬಂಗಾರದ ಬಳೆಯನ್ನು ಅವರಿಗೆ ಕಾಣಿಕೆಯಾಗಿ ಕೊಟ್ಟರು ಬ್ರಾಹ್ಮಣರು. ಇದನ್ನು ತಗೋರಿ ನೀವು, ಇದು ನಿಮ್ಮಲ್ಲಿ ರಾಣಿಯರು ಇಟ್ಕೊಳ್ತಕ್ಕಂಥ ಬಳೆ, ಇದು ನಮ್ಮಂಥ ಸಾಮಾನ್ಯ ಹೆಣ್ಣುಮಕ್ಕಳು ಇಟ್ಕೊಳ್ಳೋದಲ್ಲ, ಇದನ್ನು ನೀವು ತಗೋರಿ ಅಂತಂದಾಗ ರಾಜನಿಗೆ ಕೊಟ್ಟ. ಆ ರಾಜ ಅವೇನು ಮಾಡ್ಬೇಕ್ರಿ, ಅವನು ಹೆಂಡತಿಗೆ ಕೊಡ್ಬೇಕಲ್ಲ. ಅವ ರಾಣಿಗೆ ಕೊಟ್ಟ. ಆಕಿ ಒಂದು ಕೈಯಾಗ ಹಾಕೊಂಡಳು, ಮೊನಗಂಡು ಚಂದ ಕಾಣಕಾಯ್ತು. ರಾಜರಿಗೆ ಮತ್ತೊಮ್ಮೆ ಅಂದ್ಲು, ಅಲ್ರಿ ತಂದರಿ ಒಂದ ಯಾಕೆ ತಂದರಿ, ನಮ್ಮ ಕೈ ಆಟದ ಅನ್ನೋದು ಗೊತ್ತಿಲ್ಲ ನಿಮಗೆ. ಅವ ಅಂದ, ನಿಂದು ಒಂದ ಕೈಯಾಗನ ಒದ್ದಾಡಿ ಸತ್ತನಿ, ನೀ ಅಡ್ಡು ಕೈ ಅಂದ್ರೆ ಮುಗಿದ ಹೋತಲ್ಲ. ಹೆಣ್ಮಕ್ಳು ಭಾಳ ಶಾಣ್ಯರು ಇರ್ತಾರೆ ರೀ. ಒಬ್ಬಾಕಿ ಹೆಂಡ್ತಿ ಗಂಡಗೆ ಅಂದ್ಲಂತ. ಏನು ಅಂದ್ಲು ಅಂತಂದ್ರೆ, ಗಂಡಗೆ ಏನಂದ್ಲು ಅಂತಂದ್ರೆ, ರೀ ನಿನ್ನೆ ನಮ್ಮವ್ವ ಫೋನ್ ಹಚ್ಚಿದ್ದಳ್ರಿ ಅನ್ಲಿಕ್ಕೆ. ಏನಂದ್ಲು ನಿಮ್ಮವ್ವ? ಏನಿಲ್ರಿ, ನಮ್ಮವ್ವ ನಿನ್ನೆ ಶಾಣ್ಯರತ್ತಕ್ಕೆ ಹೋಗಿದ್ಲಂತ, ಶಾಣ್ಯರತ್ತಕ್ಕೆ ಹೋಗಿ ಕೇಳಿ ಬಂದಾಳಂತ, ತಂಗಿ ನಿನ್ನ ಗಂಡಗೆ ಒಂದಿಟ ಯಾತ್ಸರಿ ಇರಣ್ಣು, ಯಾಕಂದ್ರೆ ನಿನ್ನ ಗಂಡಗೆ 2 ಗಂಡಾಂತರ ಅದಾವಂತ ಹೇಳ್ಯಾರಂತ ಫೋನ್ಯಾಗ ನಮ್ಮವ್ವ ಹೇಳ್ಯಾಳ ಅಂದ್ಲಕ್ಕಿ. ಅವ ಅಂದ, ಹೌದಾ 2 ಗಂಡಾಂತರ ಅದಾವಂತ? ಹೌದ್ರಿ, ನಿಮಗೆ 2 ಗಂಡಾಂತರ ಅದಾವಂತ, ಆಲ್ರೆಡಿ ಈಗ ಒಂದು ಗಂಡಾಂತರ ಬೆನ್ನು ಹತ್ಯದಂತ, ಇನ್ನೂ ಒಂದು ಬರುದತ್ತೆ ಅಂದ್ಕೊಳ್ಳಿ. ಅವ ಅಂದ, ನೀವು ಹಬ್ಬಕ್ಕೆ ಬೆನ್ನು ಹತ್ತಿದ್ದು ಸಾಕಾಗ್ಯದ ನನಗೆ, ಗಂಡಾಂತರ ಅಂದ್ರೆ ಯಾವ್ದ್ರಿ ಇವರಿ ಗಂಡಾಂತರ, ಇವು ದೊಡ್ಡ ಗಂಡಾಂತರ, ಇವು ಒಂದು ಗಂಡಾಂತರ ಬೆನ್ನು ಹತ್ಯದಂತ್ರಿ, ಇನ್ನೊಂದು ಬರುದದ ಅಂದ್ರೆ ಈಗ ಅರ್ಧ ಸತ್ತ, ನೀನು ಅದೊಂದು ಬಂದ್ರೆ ನಂದು ಪೂರ ಜೀವನ ಹೊಕ್ಕತ್ತಂದಂತವ. ಆಕೆ ಅಂದ್ಲು, ಒಂದ ಕೈಯಾಗ ತರ್ತೀರಿ, ಗೊತ್ತಾಗಂಗಿಲ್ಲ ನಿಮಗೆ, 2 ಕೈಯಾಗ ಬೇಕ್ರಿ, ಇನ್ನೊಂದು ಇಂಥದ ತರ್ಬೇಕ್ರಿ ಅಂತ ರಾಣಿ ರಾಜರಿಗೆ ಒತ್ತಾಯ ಮಾಡಿದಾಗ ಮತ್ತೆ ಮುಂಜಾನೆ ಎದ್ದು ಕೂಡ ಬ್ರಾಹ್ಮಣರನ್ನ ಕರೆಸಿದವ. ಬ್ರಾಹ್ಮಣರನ್ನ ಕೊಟ್ಟೋಗಿದ್ದ ಬ್ರಾಹ್ಮಣ ಆಚಾರ್ಯ ಕೊಟ್ಟೋಗಿದ್ದ. ಅವ್ನು ಹೇಳ್ದ, ಬ್ರಾಹ್ಮಣರೇ, ಇದು ಇಂಥದ್ದು ಇನ್ನೊಂದು ತಂದು ಕೊಡ್ಬೇಕು, ನೀವು ಇದು ಹೆಂಗೈತಿ ಹಿಂಗ ಇರ್ಬೇಕು, ಇಂಥದ್ದು ಇನ್ನೊಂದು ತಂದು ಕೊಡ್ಬೇಕಂದಾಗ ಅವ ಅಂದ, ಅಂಥ ತರಕ್ಕೆ ಬರಂಗಿಲ್ರಿ ಅಂದಿವ. ಅದೇನೇಲಿ ಬಂಗಾರ ಅಂಗಡಿಯಾಗ ತಂದೀನಿ ಹೋಗಿ ನಾನು, ಅದು ಬಂದದ್ದ ಬೇರೆ ಅದ ರೀ, ಅದನ್ನು ತರಕ್ಕೆ ಬರಂಗಿಲ್ಲ. ಅದು ಹೆಂಗಾರ ಯಾಕೆ ಬರಲಿ, ಈಗ ಒಂದು ತಂದು ಕೊಟ್ಟದಿ ಅಂದ್ರೆ ಇಂಥದನ್ನ ಇನ್ನೊಂದು ತಂದು ಕೊಡಬೇಕು. ಒಂದು ವೇಳೆ ಸಾಯಂಕಾಲ 5 ತನಕ ನಿನಗೆ ಟೈಮ್ ಕೊಡ್ತೀನಿ, ಇಂಥದ ಇನ್ನೊಂದು ಬಂಗಾರದ ಬಳೆಯನ್ನು ತಂದು ಕೊಡಲಿಲ್ಲ ಅಂದ್ರೆ ಸಾಯಂಕಾಲ 8 ಗಂಟೆಗೆ ನಿನಗೆ ಮರಣ ದಂಡನೆ, ಗಲ್ಲು ಪಾಸಿ. ಅವ ಅಂದ, ನೀವು ಸಂಜೆ 8ಕ್ಕೆ ಬೇಡ್ರಿ, ಈಗ ಕೊಟ್ಟು ಬಿಡ್ರಿ ನಮ್ಮನ್ನ ಅಂದವ. ಯಾಕಂದ್ರೆ ತಂದು ಕೊಟ್ಟಿದ್ದೀವಲ್ಲ ನಿಮಗಿದನ್ನು, ಈಗ ನಮ್ಮನ್ನು ಇಲ್ಲ ಇನ್ನೊಂದು ಇಂಥ ತೊಗೊಂಬರ್ಬೇಕು. ಅವ ಮನೆಗೆ ಬಂದ ಹೆಂಡ್ತಿಗಂದ, ಹುಚ್ಚಿ ಓದು ಕೊಡಂದಿ, ಓದು ಕೊಟ್ನಿ, ಹಿಂಗಾಗ್ಯದ ನೋಡಿ ಈಗ ಅಂದವ. ಆಕೆ ಅಂದ್ಲು, ಅದನ್ನು ಎಲ್ಲಿ ತಂದರಿ, ಎಲ್ಲಿ ತಂದನಿ ಅಂದ್ರೆ ಏನು ಹಿಂಗೆ ಆತದು, ರವಿದಾಸ ಅಲ್ಲಿ ಕಳಿಸಿದ್ದ, ಗಂಗಾ ಮಾತೆ ಕೊಟ್ಟಾಳ. ಆಕೆ ಅಂದ್ಲು, ಇನ್ನು ನಾವು ಉಳಿಬೇಕಾದ್ರೆ ನಮಗೆ ರವಿದಾಸನ ಗತಿರಿ, ನಿಮ್ಮ ಪ್ರಾಣ ರವಿದಾಸನ ಕೈಯಾಗದ, ರವಿದಾಸನೇ ನಮ್ಮನ್ನು ಉಳಿಸಬೇಕು, ಆ ರೋಹಿದಾಸನ ಹತ್ತಿರ ನೀವು ಹೋಗಬೇಕು ಅಂತಂದಾಗ ಮರುದಿನ ಮುಂಜಾನೆ 10 ಗಂಟೆಗೆ ರೋಹಿದಾಸನ ಹತ್ತಿರ ಹೋದ. ರೋಹಿದಾಸ ಚಪ್ಪಲ್ ಹೊಲ್ಕೋತ ಕೂತಿದ್ದ. ಬ್ರಾಹ್ಮಣರು ಸಾಂದ್ ಮೋತಿ ಮಾಡ್ಕೊಂಡು ಬಂದರು. ಬಂದ ಕೂಡಲೇ ರೋಹಿದಾಸ ನೋಡಿದ ಕೂಡಲೇ ಕೈಯ ಮುಗದ, ಯಪ್ಪ 3 ದಿನ ಆಯ್ತಲ್ರಿ ಬುದ್ಧಿ ನಿಮ್ಮ ದಾರಿ ಕಾಯಕತ್ತಿ, ನನ್ನ ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗಾ ಮಾತೆ ನಾನು ಕೊಟ್ಟಿರ್ತಕ್ಕಂಥ ತಾಂಬೂಲು ತಗೊಂಡಳೋ, ಸ್ವೀಕಾರ ಮಾಡಿದಳೋ ಇಲ್ಲೋ ಅನ್ನೋದು ನನಗೊಂದು ಈಟು ಗೊತ್ತಾಗಲಿಲ್ಲ, ನೀವು ಬರ್ತೀರಂತ ದಾರಿ ಕಾಯಕತ್ತೀನಿ. 3 ದಿವಸ ಬರಲಿಲ್ಲಲ್ರಿ ಅಪ್ಪ, ಅವತ್ತಿಲ್ಲಿ ಹಾದು ಹೋಗಲಿಲ್ಲಲ್ಲ, ಹೆಂಗಾದು ಆದ್ರಿ ಅಂದ್ಕೊಳ್ಳೆ. ಅವ ಅಂದ, ಅದು ಮಾಡಿದ್ದು ಅದ ತಪ್ಪಾಗ್ಯದೋ, ಈಗ ಹಿಂಗ ಹಾದು ನಿನಗೆ ಕೊಟ್ಟು ಹೋಗಿದ್ದಂದ್ರೆ ನನಗೆ ಮರಣದಂಡನೆ ಬರ್ತಿದ್ದಿಲ್ಲೋ, ಏನಾಗ್ಯದ್ರಿ ಅಪ್ಪ, ಹೆಂಗ ನೀನು ಕೊಟ್ಟಿರ್ತಕ್ಕಂಥ ಆ ತಾಂಬೂಲವನ್ನು ಪರಮ ಪವಿತ್ರವಾದ ಗಂಗಾ ಮಾತೆಗೆ ಕೊಟ್ರ, ಆ ಗಂಗಾ ಮಾತೆ ನಿನ್ನ ಭಕ್ತಿಯನ್ನು ನೋಡಿ, ನಿನ್ನ ಮನಸ್ಸನ್ನು ನೋಡಿ ಒಂದು ಬಂಗಾರದ ಕಡಗವನ್ನು ನಿನಗೆ ಕೊಡಂತ ಕೊಟ್ಟಿದ್ಲು. ಆದರೆ ನನ್ನ ಪಾಪಿ ಮನಸ್ಸು, ನನ್ನ ಆಸೆಯ ಮನಸ್ಸು ನನ್ನ ಮಣಿಗೆ ಒಯ್ಬೇಕಂತ ತಗೊಂಡು ಆದ್ನಿ, ನನ್ನ ಹೆಂಡತಿ ಮಾತೆ ಕೇಳಿ ಹೋಗಿ ರಾಣಿಗೆ ಕೊಟ್ಟನಿ. ಇವತ್ತು ರಾಜ ಸಾಯಂಕಾಲ 5 ಗಂಟೆ ತನಕ ಗಡುವು ಕೊಟ್ಟ, ನನಗೆ ಟೈಮ್ ಕೊಟ್ಟಾನ, ಇಂಥದನ್ನ ಇನ್ನೊಂದು ಕಡಗ ತಂದು ಕೊಟ್ಟು ನಿನ್ನ ಪ್ರಾಣ ಉಳಿತದ, ಇಲ್ಲಾಂದ್ರೆ ಸಾಯಂಕಾಲ 8 ಗಂಟೆಗೆ ನಿನ್ನ ಮರಣದಂಡನೆ ಅಂತ ಹೇಳೋಣ. ಹೆಂಗೆ ಮಾಡಲಿ ರವಿದಾಸ ಅಂತಂದಾಗ ರವಿದಾಸ್ ಅಂದಂತ, ಯಾಕ್ರಿ ಅಪ್ಪ
ಇದಕ್ಯಾಕಿಷ್ಟು ಅಳ್ತೀರಿ ಅಪ್ಪ, ಇದಕ್ಯಾಕಿಷ್ಟು ತೊಂದರೆ ಮಾಡ್ಕೋತೀರಿ? ಏನೂ ಆಗಂಗಿಲ್ಲ, ಅಂಥದ್ದು ಇನ್ನೊಂದು ಕಡಗ ಬೇಕಿಲ್ಲ ನಿಮಗೆ, ನಾ ಕೊಡ್ತೀನಿ ರೀ ಅಪ್ಪ. ನೀ ಕೊಟ್ಟದ್ದಲ್ಲೋ, ಗಂಗಾ ಮಾತೆ ಕೊಡ್ಬೇಕಲ್ಲ, ಅಂಥದ ಬೇಕಂದಾರ ಅವರು. ಅಂಥದ ಬೇಕಂದಾರ ಅಂದ ಕೂಡಲೇ ಯಪ್ಪ ಅದ ಗಂಗಾ ಮಾತೇನ ಇನ್ನೊಂದು ಕೊಡ್ತಾಳ, ನೀ ಯಾಕೆ ಕಾಳಜಿ ಮಾಡ್ತೀಯಪ್ಪ, ಒಂದು 5 ನಿಮಿಷ ನಿಂದ್ರ ಅಂತ ತಿಳ್ಕೊಂಡು ಬ್ರಾಹ್ಮಣರನ್ನ ಅಲ್ಲೇ ನಿಂದ್ರಿಸಿ ರವಿದಾಸ್ ಏನು ಮಾಡಿದ ಅಂತಂದ್ರೆ, ಆ ಚಪ್ಪಲ್ ಹೊಲಿಯುವಾಗ ಒಂದು ಇದಿರ್ತದೆ ನೋಡ್ರಿ ಅವ್ರದ್ದು, ಏನು ಆ ಚಪ್ಪಲ್ ನೀರಾಗಿ ಎದ್ದದ್ದು ಒಂದು ಇಟ್ಟಕಾಳ ಕುಂಡಾಳ ಇರ್ತದೆ ನೋಡ್ರಿ, ಚಪ್ಪಲ್ ನೀರಾಗಿ ಎದ್ದದೊಂದು ಕುಂಡಾಳ ಇರ್ತದಲ್ಲ, ಆ ಕುಂಡಾಳಿಯಾಗ ನೀರು ತುಂಬಿದ್ದ, ಚಪ್ಪಲ್ ಎದ್ದಿ ಆ ನೀರು ಕರ್ರಗ ಹೊಲಸಾಗಿದ್ದು, ಆ ಚಪ್ಪಲ್ ಎದ್ದಿದ ನೀರಾಗಣ ತಾವೊಂದು ಪೀತಾಂಬರವನ್ನು ಮೇಲೆ ಹೊತ್ತುಕೊಂಡಿದ್ದ, ಒಂದು ಶಲ್ಲೆ ಹೊತ್ತುಕೊಂಡಿದ್ದ. ಆ ಹೊತ್ತುಕೊಂಡದ ಶಲ್ಲೆ ಆ ಚಪ್ಪಲ್ ಎದ್ದು ನೀರಿನ ಮ್ಯಾಗ ಹಿಂಗೆ ಮುಚ್ಚಿದ. ಚಪ್ಪಲ್ ಎದ್ದು ನೀರಿನ ಮ್ಯಾಗ ಹಿಂಗೆ ಮುಚ್ಚಿ, ಹೇ ಪರಮ ಪವಿತ್ರವಾಗಿರತಕ್ಕಂಥ ಗಂಗಾ ಮಾತೆ, ನನ್ನ ಮನಸ್ಸು ಪರಿವರ್ತನೆಯಿಂದ ಇತ್ತು ಅಂದ್ರೆ, ನನ್ನ ಮನಸ್ಸು ಪ್ರಾಂಜಲ ಮನಸ್ಸು ಇತ್ತು ಅಂದ್ರೆ, ನನ್ನ ಮನಸ್ಸು ಒಳ್ಳೆಯದಿತ್ತು ಅಂದ್ರೆ, ನೀನು ಅಂತಹ ಕಡಗವನ್ನು ಇನ್ನೊಂದು ನನಗೆ ಇಲ್ಲೇ ಕೊಡಬೇಕು ಅಂತ ತಿಳ್ಕೊಂಡ ಗಂಗಾಗ ಬೇಡ್ಕೊಂಡು ಹಗಾರ್ಕ ಆ ಮ್ಯಾಗ ಹೊಚ್ಚಿದ್ದು ಶಲ್ಲೆ ತೆಗೆದ, ಚಪ್ಪಲ್ಲೆದ್ದು ನೀರಾಗನ ತಗೊಂಡು ಬಂದಿದ್ಲು ಒಂದು ಕಡಗ. ಗಂಗಾ ಮಾತೆ ಆ ಸಣ್ಣ ಬುಟ್ಟ್ಯಾಗ ಚಪ್ಪಲ್ಲೆದ್ದು ನೀರಾಗಣ ಒಂದು ಕೈ ಬಂದಿತ್ತು, ಕಡಗ ತಗೊಂಡ. ಬ್ರಾಹ್ಮಣರು ಹೇಳ್ತಾನಯ್ಯಪ್ಪ, ನೋಡ್ರಿ ನನ್ನ ಗಂಗಾ ಮಾತೆ, ನನ್ನ ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗಾ ಮಾತೆ ಇಲ್ಲೇ ತಂದು ಕೊಟ್ಟಾಳತ್ತ. ಆ ಕಡಗ ತಗೊಂಡ ಅವನ ಕೈಯಾಗ ಕೊಡೋಕ್ಕಾದ್ರೆ ತಗೋಲಿಲ್ಲ ರವಿದಾಸ್. ಯಪ್ಪ ನನಗೆ ಬೇಡ, ನಾನು 40 ವರ್ಷ ಗಂಗಾ ನದಿಯೊಳಗೆ ಸ್ನಾನ ಮಾಡಿದರೂ ನನಗೆ ಗಂಗಾ ಒಲಿದಿದ್ದಿಲ್ಲ, ನನಗೆ ನೀನು ಗಂಗೆಯನ್ನು ಪ್ರತ್ಯಕ್ಷ ಮಾಡಿಕೊಟ್ಟ ನನಗೆ ಪರಮ ಪವಿತ್ರವಾಗಿರತಕ್ಕಂಥ ರವಿದಾಸ್, ನಿನ್ನಿಂದ ನನಗೆ